ನಮಗೆ ಏನು ಕೆಲಸ ಮಾಡ್ತಾ ಇಲ್ಲ ಸರ್. ಕೆಲಸ ಏನಂದರೆ ಪಂಚಾಯತಿಯಲ್ಲಿ ಯಾವುದು ಕೆಲಸ ನಮ್ಗೆ ಮಾಡ್ತಾ ಇಲ್ಲ. ಯಾವ ಪಂಚಾಯತಿ ಸರ್? ಇದು ಸರ್ ಶ್ರೀನಿವಾಸಚಂದ್ರ ಪಂಚಾಯತಿ ಅಂತ. ನಮಗೆ ಕೆಲಸ ಯಾವುದು ಏನೋ ಹೋದ್ರೂ ಯಾವುದು ಕೆಲಸನೂ ಯಾರು ಅಂತ ನಮ್ಮ ನಾಲ್ಕುಪ್ಪಲ್ಲಿ ಪಿ ಡಿ ಆಗಿರಿ ಬೇರೆ ಯಾರೆಲ್ಲ ಆದ್ರಿ ಯಾರು ಬಂದು ನಮಗೆ ಚೇರ್ಮನ್ ಆಗಿರಿ ಯಾರು ಬಂದು ನಮಗೇನು ಕೆಲಸ ಮಾಡ್ತಾಯಿಲ್ಲ. ಹೋದ್ರೇನೋ ನಮಗೆ ರೆಸ್ಪಾನ್ಸ್ ಅಂತ ಕೊಡಲ್ಲ. ಹೋಗ್ರಿ ಅಪ್ಪ ನಾವು ಮಾಡ್ತೀವಿ ಕೆಲಸ ಮಾಡ್ತೀವಿ ಅಂತ ಹೋಗ್ತೀವಿ ಸರ್. ನಾವು ಇವಾಗ ಇದ್ದೀವಿ ನೋಡಿ ಸರ್, ಚರಂಡಿಯಲ್ಲಿ ಎಲ್ಲ ಗಲೀಜಾಗಿದೆ. ಬಂದರೆ ನೋಡಲ್ಲ, ಬಂದು ನೋಡಿಲ್ಲ ಅಂದರೆ ಹಂಗೆ ಬಿಲ್ ಮಾಡಿಬಿಡ್ತಾರೆ. ನಾವು ಹೋಗಿ ಮಾತಾಡಿದ್ರೆ ನೀವು ಆಯ್ತು ಮಾಡಿಕೊಡ್ತೀವಿ ಹೋಗ್ತೀವಿ ಅಂತಿಲ್ಲ. ಕರೆಂಟ್ ಲೈಟ್ಗಳಿಲ್ಲ ನಮ್ಮಲ್ಲಿ ಊರಲ್ಲಿ. ಇಂಥ ಪ್ರಾಬ್ಲಮ್ ಆಗಿದೆ ಸರ್. ಯಾರು ನಮಗೆ ರೆಸ್ಪಾನ್ಸ್ ನಾವು ನಾಲ್ಕು ಅಂದರೆ ರೆಸ್ಪಾನ್ಸೇ ಕೊಡಲ್ಲ ನಮಗೆ. ಹಂಗಾಗಿಬಿಟ್ಟಿದೆ ಸರ್ ನಮಗೆ. ಈ ಸೊತ್ತು ಮಾಡಬೇಕಂದ್ರೆ ಸರ್ ಬರಲ್ಲ. ಈ ಸೊತ್ತು ಮಾಡಬೇಕಂದ್ರೆ 10 ದಿವಸ ಹೋಗ್ಬೇಕು. ಹೋಗಿ ಆಯ್ತಪ್ಪ ತಗೊತಾರೆ, ಅಲ್ಲಿ ಹೋಗ್ಬಿಟ್ಟು ಬಿಸಾಕ್ಬಿಡ್ತಾರೆ. ಹೋಗಿ ಮಾಡಿದ್ರೆ ಮಾಡ್ತೀವಿ ಹೋಗ್ರಿ ನಾವು ಮಾಡ್ತೀವಿ ಅಂತ ಮಾಡಲ್ಲ ಸರ್. ನಾವು 10 ಜನ ನಾವು ಹೋಗಿ ಸರ್. ಇವಾಗ ಇಲ್ಲಿ ತಾಲೂಕಲ್ಲಿ ಕೊಡು ಸರ್. ಇವಾಗ ನಮ್ಮ ತಾಲೂಕಲ್ಲಿ ಏನಾದರೂ ಒಂದು ಈ ಸೊತ್ತು ಬೇಕಾದರೆ ಇದು ಇನ್ಕಮ್ ಮಾಡಲ್ಲ. ನಮಗೆ ಇನ್ಕಮ್ ಕೊಡಬೇಕಂತ ಕೊಡ್ತೀವಿ. ಇನ್ಕಮ್ ಕೊಂದರೆ ಮಾಡ್ತಾರೆ ಸರ್. ಇಲ್ಲಿ ಪಂಚಾಯತಿಲಿ ಅಷ್ಟೇ ಇನ್ಕಮ್ ಕೊಂದರೆ ಏನಾದರೂ ಮಾಡ್ತಾರೆ. ಇಲ್ಲಿ ಸರ್ ಇಲ್ಲಿ ತಾಲೂಕಲ್ಲಿ ಏನೋ ಒಂದು ಕ್ಯಾಶ್ ಇನ್ಕಮ್ ಮಾಡಬೇಕಂದ್ರೆ ಕೂಡ ಅದು ಪ್ರಾಬ್ಲಮ್ ಸರ್. ಇವಾಗ ನಾನು 10 ದಿನ 15 ದಿನ ಮಾಡ್ತಾಯಿದ್ದೀನಿ ಸರ್. RI ಆಗಲಿ ಸೆಕ್ರೆಟ್ರಿ ಆಗಲಿ ಯಾರು ನಮಗೆ ಇನ್ನು 10 ದಿನ 15 ದಿನ ಮಾಡ್ತಾಯಿದ್ದೀನಿ ಸರ್. ತಿರ್ಸ್ತಾ ಇದ್ದೀನಿ ಅವ್ರನ್ನ. ಇವ್ರು ಮುರಳಿ ಸರ್ ಅಂತ RI ಸರ್ ಅಂತ ಯಾರಿಗ ನಮ್ಮ ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ಏನಂದರೆ ಈ ಸೊತ್ತು ಮಾಡಿಕೊಡಿ ಸರ್, ಏನಾದರೂ ಮಾಡಿಕೊಡಿ ಸರ್ ಅಂದರೆ ಮಾಡ್ತೀನಿ ಹೋಗ್ರಿ ಮಾಡಿಕೊಡ್ತೀನಿ ಅಂದರೆ 15 ದಿನ ತಿರ್ಸ್ತಾ ಇದ್ದಾರೆ ಸರ್. ನಾವು ಹೆಂಗೆ ಸರ್ ನಾವು ಕೆಲಸ ಮಾಡೋದಿಲ್ಲ ಇಲ್ಲಿ? ಇಲ್ಲ ಸರ್, ಮನೆ ಬೇಕಂತ ನಾನು ಹೇಳ್ತಾ ಇದ್ದೀನಿ. ಇದೆ ಸರ್. ಒಬ್ಬನು ಇದ್ದಾರೆ ಸರ್. ಅವ್ರಿಗೆ ಏನು ಮಾಡಬೇಕಾದ್ರೆ ಪಂಚಾಯತಲ್ಲಿ ಅವನು ಇದರಲ್ಲಿ ಇವನಲ್ಲಿ ಕೆಲಸ ಮಾಡೋಕ್ಕಾಗಲ್ಲ ಊರಲ್ಲಿ. ಅವ್ರಿಗೆ ಒಂದು ಮನೆಗೆ ಎರಡು ಹಾಕಿದ್ದಾರೆ. ಅವರು ಇವಾಗ ಸಿಲಿಂಡ್ರಲ್ಲಿ ಬಿಲ್ಲು ಇವಾಗ ಕೆಲಸ ಮಾಡಿಲ್ಲ ಸಿಲಿಂಡ್ರು. ಅಲ್ಲಿ ನೋಡಿ ಸರ್, ನಾವೆಲ್ಲ ತಲಿಸ್ತೀನಿ ವಿಡಿಯೋ ಮಾಡಿಕೊಡ್ರಿ. ನೀವು ಸಿಲಿಂಡ್ರ್ ಕ್ಲೀನ್ ಮಾಡಿಲ್ಲ, ಹಂಗೆ ಬಿಲ್ ಮಾಡಿದ್ದಾನೆ. ಹೆಂಗೆ ಸರ್ ಮಾಡ್ತಾರೆ ಫ್ರೀ? ಅದನ್ನೇನು ಕೇಳೋಕೆ ಹೋಗಿದ್ರೆ ನಾವು ಮಾಡಿಕೊಡ್ತೀವಿ ಹೋಗ್ರಿ ಅಂತ. ಹಾಗೆ ಊರು ನೀಟಾಗಿರ್ಬೇಕು ಸರ್, ನೀಟಾಗಿರಬೇಕು. ನಮ್ಮ ಕೆಲಸ ಆಗ್ಬೇಕು ಸರ್. ಅಲ್ಲಿ ಪಂಚಾಯತಲ್ಲಿ ಹೋದರೆ ನಮ್ಮ ಕೆಲಸ ಆಗಬೇಕು. ನಮ್ಮ ಹೋದ್ರೇ ಅಲ್ಲಿ ಕೆಲಸ ಮಾಡಿಕೊಡೋಕ್ಕಾಗಲ್ಲ. ಹಂಗಾಗಿಬಿಟ್ಟಿದೆ ನಮ್ಗೆ ಯಾರು ಅಲ್ಲಿ ಸೆಕ್ರೆಟ್ರಿ ತಾನೇ RI ತಾನೇ ಯಾರು ನಮ್ಗೆ ರೆಸ್ಪಾನ್ಸೇ ಕೊಡ್ತಾ ಇಲ್ಲ. ಪಂಚಾಯತಿಯಲ್ಲಿ ಪಿ ಡಿ ನಮ್ಗೆ ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ಅಲ್ಲಿ ಹಂಗಾಗಿಬಿಟ್ಟಿದೆ ನಮಗೆ. ನಾಲ್ಕು ಅಂದರೆ ಯಾರು ಅಲ್ಲಿ ಬರೋಲ್ಲ. ಅಸಲಿಗೆ ಚೇರ್ಮನ್ನೇ ಬರೋಲ್ಲ ಸರ್. ಇಲ್ಲಿಗೆ ಚೇರ್ಮನ್ ಏನಾಗಿದೆ ಊರಲ್ಲಿ ಏನಾಗಿದೆ ಅದು ಒಂದು ಬಂದು ನೋಡಿಲ್ಲ. ಹಂಗಾಗಿ ಬಿಟ್ಟಿದೆ ನಮಗೆ. ಊರಲ್ಲಿ ಚೆನ್ನಾಗಿ ಪ್ರಾಬ್ಲಮ್ ಆಗಿದೆ ಸರ್. ಸ್ವಲ್ಪ ಮನೆಗಳಿಲ್ಲ. ಏನಾದ್ರು ಕೆಲಸಕ್ಕೆ ಹೋದ್ರೆ ಯಾರು ಕೆಲಸಕ್ಕೆ ಹೋದ್ರೂ ಅವ್ರಿಗೆ ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ಹಂಗಾಗಿ ಬಿಟ್ಟಿದೆ. ಎಲ್ಲ ಬೇಕಾದರೆ ಹಣ ಬೇಕು, ಹಣ ಅಂತಾರೆ. ಅದರಿಂದ ಈ ಥರ ಯಾವುದೇ ಪಂಚಾಯತಿಗೆ ಸಫಾಯಿ ಕರ್ಮಚಾರಿಯನ್ನು 5 ಜನ ಆಯ್ಕೆ ಮಾಡಬೇಕು. 16 ಪಂಚಾಯತಿ ಎಷ್ಟಿದೆಯೋ ಹಿಂಗೆ 5 ಜನ ಆಯ್ಕೆ ಮಾಡಬೇಕು. ಈ ಥರ ಪೀಡಿಗಳು ಆಯ್ತಾರೆ. ಇಲ್ಲಾಂದರೆ ಮಾಡ್ತಾಯಿರೋ ಉಗ್ರ ಹೋರಾಟ ಮುಂದಿನ ದಿವಸ ಎಲ್ಲ ಉಗ್ರ ಹೋರಾಟ ಮಾಡ್ತೀವಿ. ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಸತತವಾಗಿ 30 ವರ್ಷಗಳ ಕಾಲ ನಿರಂತರವಾಗಿ ಹೋರಾಟಗಳನ್ನು ಮಾಡ್ತಾ ಬರ್ತಾ ಇರೋ ಒಂದು ವಿಚಾರದಲ್ಲಿ ಇದನ್ನು ಮನಗಂಡಂಥ ರಾಷ್ಟ್ರೀಯ ನಾಯಕರು ಹೈದರಾಬಾದ್ನಲ್ಲಿ ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮ ರೂಪಿಸಿ ಕೇಂದ್ರ ಸರ್ಕಾರಕ್ಕೆ ಇದನ್ನು ಮನದಟ್ಟಣೆ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಒಂದು ದೊಡ್ಡ ಹೋರಾಟನ ರೂಪಿಸಿದಾಗ ಮಾನ್ಯ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳು ಕಾರ್ಯಕ್ರಮಕ್ಕೆ ಬಂದು ನಮ್ಮ ಆಗುವವುಗಳ ಬಗ್ಗೆ, ನಮ್ಮ ರೂಪುರೇಷೆಗಳ ಬಗ್ಗೆ, ನಮ್ಮ ಆರ್ಥಿಕ ಸ್ಥಿತಿ, ರಾಜಕೀಯ ಸ್ಥಿತಿ ಮತ್ತು ನಮ್ಮ ಸ್ಥಿರತೆಗಳು ಯಾವ ಥರ ಇದೆ ಅನ್ನೋದನ್ನು ಮನಗಂಡಂಥ ನಮ್ಮ ನರೇಂದ್ರ ಮೋದಿಜಿಯವರು ಸರ್ಕಾರದ ವಿಚಾರದಲ್ಲಿ ನಮ್ಮ ಕೈಲಾದಂಥ ಪ್ರತಿಯೊಂದು ಕೆಲಸನೂ ನಾವು ಮಾಡಿಕೊಡ್ತೀವಿ ಅನ್ನೋ ಒಂದು ಭರವಸೆಯನ್ನು ನೀಡ್ತಾರೆ. ಅದೇ ನಿಟ್ಟಿನಲ್ಲಿ ಈ ಒಂದು ನಮ್ಮ ಒಳ ಮೀಸಲಾತಿ ವಿಚಾರವಾಗಿ ಇದರಲ್ಲಿ ನಾವು ಸುಪ್ರೀಂ ಕೋರ್ಟ್ನಲ್ಲಿ ದಾವೆಯನ್ನು ಸಹ ಹೂಡಿರ್ತೀವಿ. ದಾವೆ ಹೂಡಿರ್ತಕ್ಕಂಥ ಸಂದರ್ಭದಲ್ಲಿ ಅದು ಒಂದು ನಮ್ಮ ಪರವಾಗಿಯೇ ಆಯಾ ರಾಜ್ಯ ಸರ್ಕಾರಗಳು ಒಳ ಮೀಸಲಾತಿಯನ್ನು ಜಾರಿ ಮಾಡ್ಬೋದು ಅನ್ನೋ ವಿಚಾರನ 2024 ಆಗಸ್ಟ್ 1ರಂದು ಆದೇಶ ಮಾಡಿ ಆದೇಶವನ್ನು ಹೊರಹಾಕುತ್ತೆ. ಆ ಆದೇಶ ಹೊರಬಂದ ಮೇಲೆ ನಾವು ನಿರಂತರವಾಗಿ ಕರ್ನಾಟಕದಲ್ಲಿ ಹೋರಾಟಗಳನ್ನು ಮಾಡ್ತಾನೆ ವರದಿಯನ್ನು ಸರ್ಕಾರಕ್ಕೆ ಒಪ್ಪಿಸ್ತಾರೆ. ಸರ್ಕಾರಕ್ಕೆ ಒಪ್ಪಿಸಿದ್ದಾದ ಮೇಲೆ ಸರ್ಕಾರದವರು
ಆಗಸ್ಟ್ ಆದಮೇಲೆ ಆಗಸ್ಟ್ 8ರಂದು ಅವರು ಇದನ್ನು ಇದು ಮಾಡಿ ಆಗಸ್ಟ್ 4ರಂದು ಅವರು ಅಮೆಂಡ್ಮೆಂಟ್ನ ಒಪ್ಪಿಸ್ತಾರೆ. ಒಪ್ಪಿಸಿದಾದ್ಮೇಲೆ ಅವರು ಒಳ ಮೀಸಲಾತಿಯನ್ನು ಇನ್ನೂ ಒಂದು 4-5 ದಿವಸನ ಇದು ಮಾಡಿ 19ನೇ ತಾರೀಕಂದು ಅವರು ಒಳ ಮೀಸಲಾತಿಯನ್ನು ಜಾರಿ ಮಾಡ್ತಾರೆ. ಒಳ ಮೀಸಲಾತಿ ಜಾರಿ ಮಾಡಿದ ಸಂದರ್ಭದಲ್ಲಿ ಇನ್ನೂ ಕೆಲವೊಂದು ಈ AKAD ಗೊಂದಲ ಇರೋದ್ರಿಂದ AKAD ಗೊಂದಲ ನಿವಾರಣೆನೂ ಆಗಬೇಕು ಮತ್ತು ಜಾತಿ ಜನಗಣತಿ ಸಕ್ರಿಯವಾಗಿ ಆಗಬೇಕು ಅಂತ ಹೇಳ್ಬಿಟ್ಟು ಈಗಾಗಲೇ ಮತ್ತೊಂದು ಇದನ್ನು ಮಾಡಿದ್ದಾರೆ. ಹಿಂದುಳಿದ ವರ್ಗಗಳ ಆಯೋಗ ಅಂತ ಹೇಳ್ಬಿಟ್ಟು ಒಂದು ಆಯೋಗನ ಸಮೀಕ್ಷೆಗೆ ಮಾಡಿದ್ದಾರೆ. ಅದರಲ್ಲಿ ಪ್ರತಿಯೊಬ್ಬರು ಅಷ್ಟೇ ಮಾದಿಗ ಸಮುದಾಯದ ಬಂಧುಗಳು ಕ್ರಿಶ್ಚಿಯಾನಿಟಿಗೆ ಸೇರಿದ್ದವರಾಗಿದ್ರೂ ಕೂಡ ಕ್ರಿಶ್ಚಿಯಾನಿಟಿಗೆ ಪೂಜೆ ಮಾಡ್ತಕ್ಕಂಥವ್ರು ಇರ್ಬೋದು, ಮತ್ತು ಕ್ರಿಶ್ಚಿಯನ್ನ ಆರಾಧನೆ ಮಾಡ್ತಕ್ಕಂಥವ್ರು ಇರ್ಬೋದು, ಬೇರೆ ಯಾವುದೇ ದೇವರುಗಳನ್ನು ಆರಾಧನೆ ಮಾಡ್ತಕ್ಕಂಥವ್ರು ಇರ್ಬೋದು, ಹಿಂದೂ ಅಂತ ಹೇಳ್ಬಿಟ್ಟು ಬರೆಸಿ ಉಪಜಾತಿ ಮಾದಿಗ ಮೂಲ ಜಾತಿ ಮಾದಿಗ ಅಂತೇಳ್ಬಿಟ್ಟು ಬರೆಸ್ಬೇಕಂತೇಳ್ಬಿಟ್ಟು ಈಗಾಗಲೇ ನಾವು ಪ್ರತಿಯೊಂದು ಹಳ್ಳಿಗಳಿಗೂ ಕೂಡ ಭೇಟಿ ನೀಡಿ ಇದನ್ನು ತಿಳಿಸ್ಕೊಡ್ತಾ ಇದ್ದೀವಿ. ಇದಾದ ಮೇಲೆ ನಮಗೆ ಬರಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳು ಪ್ರತಿಯೊಂದು ಸೌಕರ್ಯಗಳು ಕೂಡ ನಮಗೆ ಬರುತ್ತೆ. ಈಗಾಗಲೇ 6% ನಮ್ಗೆ ಸಿಕ್ಕಿರೋದ್ರಿಂದ ಇನ್ನೂ ನಮ್ಮ ಜನಸಂಖ್ಯೆ ಇನ್ನೂ ಹೆಚ್ಚಾಗಿದೆ ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಸಮೀಕ್ಷೆಯಲ್ಲಿ ಪರ್ಫೆಕ್ಟಾಗಿ ಎಲ್ಲರಿಗೂ ನಮಗೆ ಸಮೀಕ್ಷೆ ಬರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈಗ ನಾವು ಪ್ರತಿಯೊಂದು ಹಳ್ಳಿಗೂ ಕೂಡ ಭೇಟಿ ನೀಡಿ ನಮ್ಮ ಮೂಲಭೂತ ಸೌಕರ್ಯ ಇನ್ನೂ ಹೆಚ್ಚಿನ ಮಟ್ಟಿಗೆ ಸಿಗಬೇಕಾದ್ರೆ ನಾವು ಮಾದಿಗ 61 ಅಂತೇಳ್ಬಿಟ್ಟು ಬರೆಸ್ಬೇಕು, ಮೂಲ ಜಾತಿ ಮಾದಿಗ ಮತ್ತು ಉಪಜಾತಿ ಮಾದಿಗ ಅಂತೇಳಿ ಬರೆಸ್ಬೇಕು ಅಂತ ಹೇಳ್ಬಿಟ್ಟು ಈ ಮಾಧ್ಯಮದ ಮುಖಾಂತರ ನಮ್ಮ ಜನತೆಗೆ ಸಂದೇಶವನ್ನು ರವಾನೆ ಮಾಡ್ತಾ ಇದ್ದೀವಿ. ನಾಗಮೋಹನ್ ದಾಸ್ ಅವರು ಕೊಟ್ಟಿರ್ತಕ್ಕಂಥ ವರದಿಯಲ್ಲಿ ಬರೀ 50,000 ಜನಸಂಖ್ಯೆ ಇದೆ ಅಂತೇಳ್ಬಿಟ್ಟು ಕೊಟ್ಟಿದ್ದಾರೆ. ಮಾದಿಗ ಸಮುದಾಯ ಇದು ಕೋಲಾರ ಜಿಲ್ಲಾ ಪೂರ್ತಿ ಜಿಲ್ಲೆಯಲ್ಲೆಲ್ಲನೂ 50,000 ಇದೆ ಅಂತ ಹೇಳ್ಬಿಟ್ಟು ಅವರು ಕೊಟ್ಟಿರ್ತಕ್ಕಂಥ ಅಂಕಿಅಂಶ ಸುಳ್ಳಾಗಿದೆ. ಯಾಕೆ ಅಂತಂದರೆ ನಾವು KGF ಕ್ಷೇತ್ರ ತಗೊಂಡಿದ್ದೇ ಆದರೆ KGF ಕ್ಷೇತ್ರದಲ್ಲೇ 40,000 ಜನ ವೋಟರ್ಸೇ ಇದ್ದಾರೆ. ಹಂಗಿದ್ದಾಗ ಮಕ್ಕಳು ಎಷ್ಟು ಜನ ಇರ್ತಾರೆ, ಮರಿ ಎಷ್ಟು ಜನ ಇರ್ತಾರೆ, ದೊಡ್ಡವರು ಎಷ್ಟು ಜನ ಇರ್ತಾರೆ, ಇದನ್ನೆಲ್ಲ ಅಂಕಿಅಂಶಗಳು ಕರೆಕ್ಟಾಗಿ ಬರಬೇಕಾದ್ರೆ ಪ್ರತಿಯೊಬ್ಬರು ಸಹ ಆಧಾರ್ ಕಾರ್ಡ್ ಇರ್ತಕ್ಕಂಥವ್ರು ಪ್ರತಿಯೊಬ್ಬರು ಈ ಆಯೋಗದಲ್ಲಿ ಒಳ ಮೀಸಲಾತಿ ವಿಚಾರದಲ್ಲಿ ಒಳ ಮೀಸಲಾತಿ ಈಗಾಗಲೇ ನಮಗೆ ಕಡಿಮೆ ಮಟ್ಟದಲ್ಲಿ ಸಿಕ್ಕಿರೋದ್ರಿಂದ ಪ್ರತಿಯೊಬ್ಬರು ಕೂಡ ಮಕ್ಕಳದ್ದು ಆಧಾರ್ ಕಾರ್ಡ್ ಯಾರದೇ ಇದ್ದರೂ ಕೂಡ ತಾವುಗಳೇ ಮಾಡ್ಬೋದು. ತಮ್ಮ ಸಮೀಕ್ಷೆಗೆ ಬಂದಾಗ ಸಮೀಕ್ಷೆಯಲ್ಲಿ ಪ್ರತಿಯೊಂದು ವಿವರನೂ ಕೂಡ ತಾವು ಕೊಡ್ಬೋದು ಅನ್ನೋ ನಿಟ್ಟಿನಲ್ಲಿ ನಾವು ಪ್ರತಿ ಹಳ್ಳಿಗೂ ಕೂಡ ಸಂದೇಶ ಕೊಡ್ತಾ ಇದ್ದೀವಿ. ಬಡವರಾಗೇ ಇದ್ದಾರೆ. ಯಾವಾಗ ದಲಿತರು ಅವರವರ ಆಗುವಗಳ ಬಗ್ಗೆ ಮಾತ್ರ ಯೋಚನೆ ಮಾಡೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ರು, ಈ ಕಟ್ಟಕಡಲ್ಲಿರ್ತಕ್ಕಂಥ ಸಮುದಾಯನ ಬಾಬಾ ಸಾಹೇಬ್ರು ಅಂದ್ಕೊಂಡಂಗೆ ಯಾರನ್ನು ಸಮುದಾಯನ ಮೇಲೆತ್ತುವಂಥ ನಿಟ್ಟಿನಲ್ಲಿ ಕೆಲಸ ಮಾಡಲಿಲ್ಲ. ಏಕೆ ಅಂತಂದರೆ ತನ್ನ ಜೊತೆಯಲ್ಲಿ ಒಡಹುಟ್ಟಿದವರು ಕೂಡ ಮೇಲಕ್ಕೆ ಬರಬೇಕು ಅನ್ನೋ ಒಂದು ದಲಿತರು ಕೆಲಸ ಮಾಡಲಿಲ್ಲ. ಇದು ನಮಗೆ ಹೋರಾಟ ಮಾಡೋ ಒಂದು ರೂಪರೇಷೆ ನಾವು ಮಾಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಹಂಗಾಗಿ ನಾವು ಪ್ರತಿಯೊಬ್ಬರಿಗೂ ನಾವು ವಿಚಾರನ ಮನ್ನಣೆ ಮಾಡಿದ್ದೀವಿ. ಹಿಂಗಿದೆ ಹೋರಾಟದ ಮುಖಾಂತರವಾಗಿಯೇ ನಾವೇನಾದರೂ ಪಡ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಿದ್ದೀವಿ. ಸತತವಾಗಿ 30 ವರ್ಷಗಳು 3 ದಶಕಗಳ ಕಾಲ ನಾವು ಹೋರಾಟ ಮಾಡಬೇಕು ಅಂತಂದರೆ ನಮ್ಮ ಮನಸ್ಥಿತಿ ಎಷ್ಟಿರಬೇಕು, ನಮ್ಮ ಪರಿಸ್ಥಿತಿ ಹೆಂಗಿರಬೇಕು, ನಮ್ಮ ಆರ್ಥಿಕ ಪರಿಸ್ಥಿತಿ ಎಷ್ಟು ಹಿಂದುಳಿದಿರಬೇಕು, ನಮ್ಮ ಒಂದು ಜೀವನ ಶೈಲಿಗಳನ್ನೇ ನಾವು ಹಾಳು ಮಾಡಿಕೊಂಡು ನಮ್ಮ ಹೋರಾಟಗಾರರನ್ನು ಬಲಿ ಕೊಟ್ಕೊಂಡು ನಾವು ಹೋರಾಟಗಳನ್ನು ಮಾಡಿ ಈ ಒಂದು ಒಳ ಮೀಸಲಾತಿನ ಜಾರಿ ಮಾಡ್ಕೊಂಡಿದ್ದೀವಿ. ಈ ಜಾರಿ ಆಗೋ ನಿಟ್ಟಿನಲ್ಲಿ ಕೂಡ ನಮಗೆ ಕೆಲವೊಂದು ಲೋಪದೋಷಗಳಿಂದ ನಮಗೆ ಅನ್ಯಾಯ ಆಗಿದೆ. ಯಾಕೆ ಅಂತಂದರೆ ಸಮೀಕ್ಷೆಯಲ್ಲಿ ಎಲ್ಲರೂ ಪಾಲ್ಗೊಂಡಿಲ್ಲ. ಈ ವಿಚಾರದಲ್ಲಿ ಸಮೀಕ್ಷೆಯಲ್ಲಿ ಪಾಲ್ಗೊಳ್ದಿರ್ತಕ್ಕಂಥವ್ರು ಸುಮಾರು ಜನ ಇದ್ದಾರೆ. ಆದಿ ಆಂಧ್ರ ಅಂತೇಳಿ ಕೆಲವರು ಬರ್ಸ್ಕೊಂಡಿದ್ದಾರೆ, ಆದಿ ದ್ರಾವಿಡ ಅಂತೇಳಿ ಕೆಲವರು ಬರ್ಸ್ಕೊಂಡಿದ್ದಾರೆ, ಆದಿ ಕರ್ನಾಟಕ ಅಂತೇಳಿ ಕೆಲವರು ಬರ್ಸ್ಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ಏನಾಗಿದೆಪ್ಪ ಅಂತಂದರೆ ಮಾದಿಗ ಅಂತೇಳ್ಬಿಟ್ಟು ಸುಮಾರು ಜನ ಬರಸೇ ಇಲ್ಲ. ಆ ಸುಮಾರು ಜನ ಬರೆಸದೇ ಇರೋ ಒಂದು ವಿಚಾರದಲ್ಲಿ ನಮಗೆ ಇನ್ನೂ ನಾವು ಹಿಂದೆ ಉಳಿದಿದ್ದೀವಿ ಅನ್ನೋ ಒಂದು ನಿಟ್ಟಿನಲ್ಲೇ ನಾವು ಈ ಹೋರಾಟನ ಮಾಡ್ತಾ ಬಂದಿದ್ದೀವಿ. ಈಗೂ ಕೂಡ ಮೊನ್ನೆ 1ನೇ ತಾರೀಕು ಕೂಡ ಮಾನ್ಯ ರಾಹುಲ್ ಗಾಂಧಿ ಅವ್ರಿಗೆ ಮೆಮೊರಂಡಮ್ ಕೂಡ ನಮ್ಮ 1% ಇರ್ತಕ್ಕಂಥ ಅಲೆಮಾರಿಗಳಿಗೆ ಕೊಡಬೇಕಂತ ಹೇಳ್ಬಿಟ್ಟು ಕೂಡ ಮಾನ್ಯ ಇವ್ರಿಗೆ ರಾಹುಲ್ ಗಾಂಧಿ ಅವರು ಕೂಡ ಮೆಮೊರಂಡಮ್ ಕೊಟ್ಟು ಬಂದಿದ್ದೀವಿ. ಪ್ರತಿ ಒಂದಾದರೂ ಕೂಡ ಮೇಯ್ನ್ ಏನಪ್ಪ ಅಂತಂದರೆ ಆರ್ಥಿಕ ಪರಿಸ್ಥಿತಿ ಇಲ್ಲ. ನಮ್ಮ ಸಮುದಾಯಗಳ ಒಂದು ಆರ್ಥಿಕ ಪರಿಸ್ಥಿತಿ ನಾವು ನೋಡೋದಾದರೆ ಇವತ್ತು ಹೋರಾಟ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಏನಾದರೂ ನಾವು ಹೋರಾಟ ರೂಪಿಸಿದ್ರೆ
ಆದರೆ ಇವತ್ತು ಹೋರಾಟ ರೂಪಿಸೋವಂಥ ನಿಟ್ಟಿನಲ್ಲಿ ಈಗ ಕೆಲವೊಬ್ಬರೆಲ್ಲ ಹೋರಾಟ ರೂಪಿಸೋ ಸಂದರ್ಭದಲ್ಲಿ ಏನಾಗುತ್ತೆ, ಇವತ್ತಿನ ದಿನಗೂಲಿ ನನಗೆ ಹೋಗುತ್ತೆ ಅನ್ನೋ ಒಂದು ಪರಿಸ್ಥಿತಿನ ನಿರ್ಮಾಣ ಮಾಡ್ಕೊಂಡಿರ್ತಾರೆ ನಮ್ಮವರು. ಆ ಒಂದು ಇದರಲ್ಲಿ ನಾವು ಇನ್ನೂ ಸ್ವಲ್ಪ ಹಿಂದುಳಿಯುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆ ಒಂದು ವಿಚಾರ ಸರ್ಕಾರ ಇನ್ನೂ ಈ ಆಯೋಗ ವರದಿಯಲ್ಲಿ ಪ್ರತಿಯೊಂದನ್ನು ಕೂಡ ಗಮನದಲ್ಲಿಟ್ಕೊಂಡು ಆಯೋಗದಲ್ಲಿ ಬರೋ ಅಂಥ ಒಂದು ಸಮೀಕ್ಷೆದಾರರು ಪ್ರತಿಯೊಂದನ್ನು ಕೂಡ ಅವರ ಪ್ರಗತಿ ಏನಿದೆ, ಅವ್ರ ಕಷ್ಟ ಏನಿದೆ, ಅವ್ರ ಆರ್ಥಿಕ ಪರಿಸ್ಥಿತಿ ಏನಿದೆ, ಅವ್ರಿಗೆ ಏನಿದೆ ಅನ್ನೋದನ್ನು ತಿಳ್ಕೊಂಡು ಸರಿಯಾದ ಸಮಗ್ರವಾದಂಥ ಮಾಹಿತಿಯನ್ನು ಸರ್ಕಾರಕ್ಕೆ ಒದಗಿಸಿದ್ರೆ ಮಾತ್ರ ನಮ್ಮ ಹಿಂದುಳಿದ ವರ್ಗಗಳಿಗೆ ಆಯೋಗ ಒಂದು ತಕ್ಕ ಮಟ್ಟಿಗಾದ್ರೂ ಕೆಲಸಕ್ಕೆ ಬರುತ್ತೆ ಅನ್ನೋ ಒಂದು ವಿಚಾರ ಇದೆ. ನಮ್ಮವರಿಗೆ ಏನೋ ಸರ್ ಹೇಳ್ದಂಗೆ ಸ್ವಲ್ಪ ಹಿಂದಿದ್ದಾರಲ್ಲ ಅವ್ರಿಗೆ ಸ್ವಲ್ಪ ತಿಳುವಳಿಕೆ ಕೊಡಬೇಕು. ಏನು ತಿಳುವಳಿಕೆ ಅಂದರೆ ಇವಾಗ ಎಲ್ಲ ಪಂಚಾಯತಿಂದ ಆಯ್ಕೆ ಮಾಡ್ತಾಯಿದ್ದೀನಿ, ಒಂದು 10 ಜನ ಆಯ್ಕೆ ಮಾಡ್ತಾಯಿದ್ದೀನಿ. ಸಫಾಯಿ ಕರ್ಮಚಾರಿ ಆಗಲಿ, ಬಾಬು ಜಗದೀಶ್ ರಾವ್ ಆಗಲಿ, ಯಾವುದೂ ಅವ್ರಿಗೆ ಸ್ವಲ್ಪ ಗೊತ್ತಿಲ್ಲ ಪಾಪ. ಎಲ್ಲ ಪಂಚಾಯತಿಗಳಿಗೆ ಭೇಟಿಯಾಗಿ ಪ್ರತಿಯೊಂದು ಪಂಚಾಯತಿನೂ ಹಿಂಗೆ ಮಾಡ್ತಾಯಿದ್ದೀನಿ ಸರ್. ಈ KGF ತಾಲೂಕಲ್ಲಿ 45,000 ಜನಸಂಖ್ಯೆ ಇದ್ದಾರೆ ಸರ್. ಸ್ವಲ್ಪ ಅವ್ರಿಗೆ ಗೊತ್ತಿಲ್ಲ ಸರ್, ಎಲ್ಲ ತಿಳುವಳಿಕೆ ಕೊಡ್ಬೇಕು ಸರ್. ಅವ್ರಿಗೆ ತಿಳುವಳಿಕೆ ಕೊಟ್ಟು ಎಲ್ಲರೂ ಸ್ವಲ್ಪ ಬಂಧಿಸಿ ಇದು ಎಲ್ಲಾಗ ಇದು ಮಾಡ್ಬೇಕು ಸರ್, ಇದು ಕೊಡ್ಬೇಕು ಜಾಸ್ತಿ ಜನರಿಗೆ. ಇವತ್ತಿನ ಕಾರ್ಯಕ್ರಮ ಪಂಚಾಯತಿನ ಕಾರ್ಯಕ್ರಮ ಒಂದು 10 ಫೈನಲ್ನ 10 ಜನನ ನೇಮಿಸ್ಕೊಂಡ್ಬರ್ತಾಯಿದ್ದೀವಿ ಸರ್. ಪಂಚಾಯತಿಗೆ 36 ಇದು 16 ಪಂಚಾಯತಿ ಇರುವುದು KGFಲ್ಲಿ. ಒಂದು ಪಂಚಾಯತಿಗೆ 10 ಜನ ನೇಮಕ ಮಾಡ್ತಾಯಿದ್ದೀವಿ ಸರ್. ಪದಾಧಿಕಾರಿ தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.